ಮಧ್ಯಪ್ರಾಚ್ಯ ಯುದ್ಧದ ಸಂದರ್ಭ ಸ್ಟಾರ್ಟ್ ಆದಾಗ್ಲಿಂದ ಕೂಡ ಗಡಿ ಜಿಲ್ಲೆ ಬೀದರ್ನಲ್ಲಿ ಗ್ಯಾಸ್ ಸಿಲಿಂಡರ್ಗೋಸ್ಕರ ಹಾಹಾಕಾರ ಶುರುವಾಗಿದೆ. ಇವತ್ತು ಕೂಡ ಅಂಥದ್ದೇ ಚಿತ್ರಣ ಕಂಡು ಬಂತು ನಮಗೆ. ಇನ್ಫ್ಯಾಕ್ಟ್ ರಾತ್ರಿಯಿಂದ ಜಾಗರಣೆ ಮಾಡ್ತಾ ಇದ್ದಾರೆ ಜನ, ಒದ್ದಾಡ್ತಾ ಇದ್ದಾರೆ. ಸಿಲಿಂಡರ್ಗಾಗಿ ರಾತ್ರಿಯೆಲ್ಲ ಕ್ಯೂ ಅಲ್ಲಿ ನಿಂತಹ ಸಂದರ್ಭ, ಸಿಲಿಂಡರ್ ಸಮೇತ ಜನ ಸರತಿ ಸಾಲಲ್ಲಿ ನಿಂತಿರುವ ದೃಶ್ಯ ಕಿಲೋಮೀಟರ್ ತನಕ ಕೂಡ ಕಾಣಿಸ್ತಾ ಇದೆ. ಬೀದರ್ ಜಿಲ್ಲೆಯ ಬಾಲ್ಕಿಪಟ್ಟಣದ ಭಾರತ ಗ್ಯಾಸ್ ಏಜೆನ್ಸಿ ವಿರುದ್ಧ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಮರ್ಪಕವಾಗಿ ಗ್ಯಾಸ್ ಸಿಲಿಂಡರ್ಗಳ ಸರಬರಾಜು ಕೆಲಸ ಇಲ್ಲ ಆಗ್ತಿಲ್ಲ, ಹೀಗಾಗಿ ನಾವು ಮನೆ ಮಠ ಬಿಟ್ಟು ಏಜೆನ್ಸಿ ಮುಂದೆ ನಿಂತಿದ್ದೀವಿ, ನಮ್ಮ ಸಮಸ್ಯೆಗೆ ಯಾವಾಗ ಹಾಗಾದ್ರೆ ಪರಿಹಾರ ಕೊಡೋದು ಅಂತ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಕಿಲೋಮೀಟರ್ ತನಕ ಸರತಿ ಸಾಲು ಕಾಣಿಸ್ತಾ ಇದೆ ಅಂದರೆ ಒಬ್ರು ಇಬ್ರಿಗೆ ಅಥವಾ ಒಂದು ಗಲ್ಲಿನಲ್ಲಾಗಿರುವಂತಹ ಕತೆ ಅಲ್ಲ ಇದು ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನೀವು ವಿಜುವಲ್ಸ್ ನೋಡ್ತಾ ಇದ್ದೀರಾ, ಎಷ್ಟು ಜನ. ಇವಾಗ ಬಿಸಿಲು ಸ್ಟಾರ್ಟ್ ಆಗ್ತಾ ಇದೆ, 10-11 ಗಂಟೆ ಎಲ್ಲ ಅಂದರೆ ಬಿಸಿಲು ಏರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬೀದರ್ನಲ್ಲಂತೂ 41 ಡಿಗ್ರಿ ತನಕ ಬರುತ್ತೆ, ನೆತ್ತಿ ಸುಡುತ್ತೆ ಬಿಸಿಲು. ಅದನ್ನೂ ಲೆಕ್ಕಿಸದೆ ಖಾಲಿ ಆಗಿರುವ ಸಿಲಿಂಡರ್ಗಳ ಜೊತೆಗೆ ಜನ ಕ್ಯೂ ಅಲ್ಲಿ ನಿಂತಿರೋದು, ಮಕ್ಕಳನ್ನು ಕರ್ಕೊಂಡು ಬಂದಿದ್ದಾರೆ. ಪಾಪ ಸಮ್ಮರ್ ಹಾಲಿಡೇಸ್ನಲ್ಲಿ ಎಂಜಾಯ್ ಮಾಡಬೇಕಾದ ಮಕ್ಕಳು ಪೋಷಕರ ಭವನೆ ನೋಡೋಕ್ಕಾಗದೆ ಅವರೂ ಸಾಥ್ ಕೊಟ್ಟಿದ್ದಾರೆ. ಎಷ್ಟೊತ್ತಂತ ನಿಂತ್ಕೊಳ್ಳೋಕ್ಕಾಗತ್ತೆ ಬಿಸಿಲಲ್ಲಿ? ವಿಜುವಲ್ಸ್ ನೋಡ್ಬೋದು. ನಾವು ಪ್ಯಾನ್ ಮಾಡ್ತಾ ಇರುವಂತಹ ದೂರ ನೋಡಿ, ಜಸ್ಟ್ ಒಂದು 10 ಮೀಟ್ರೋ 20 ಮೀಟ್ರೋ ಅಲ್ಲ ಈ ಚಿತ್ರಣ ಕಾಣಿಸ್ತಾ ಇರೋದು, ಕಿಲೋಮೀಟರ್ ತನಕ ಕೂಡ ಇದೇ ದೃಶ್ಯ ಕಂಡು ಬರ್ತಾ ಇದೆ. ಅಂದರೆ ಸಮಸ್ಯೆಯ ಭೀಕರತೆಯನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೋದು. ತಲೆ ಮೇಲೆ ಒಂದು ಟವಲ್ ಹಾಕೊಂಡು ಸಿಲಿಂಡರ್ ಮೇಲೇ ಕೆಲವರು ಕೂತ್ಕೊಂಡಿದ್ದಾರೆ, ಸಿಲಿಂಡರ್ ಪಕ್ಕಕ್ಕಿಟ್ಟು ಕೆಲವರು ನಿಂತ್ಕೊಂಡಿದ್ದಾರೆ. ಎಲ್ಲ ಕೆಲಸ ಬಿಟ್ಬಿಟ್ಟಿದ್ದೀವಿ, ಮನೆಗೊಂದು ಸಿಲಿಂಡರ್ ತೊಗೊಂಡೋದ್ರೆ ಸಾಕು ಅಂತ ಒದ್ದಾಡ್ತಿದ್ದಾರೆ ಜನ. ಬೀದರ್ನ ದೃಶ್ಯ ನೋಡಿದ್ರೆ ಮುಂದೆ ನಮ್ಮ ಕರ್ನಾಟಕದಲ್ಲಿ ಏನಪ್ಪ ಸ್ಥಿತಿ ಅಂತ ಭಯ ಬರುತ್ತೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ಇದು ಒಂದೇ ಗ್ಯಾಸ್ ಏಜೆನ್ಸಿ ಮುಂಭಾಗದಲ್ಲಿ ಈ ದೃಶ್ಯ ಕಂಡು ಬರ್ತಾ ಇರೋದು, ಅಥವಾ ಬೀದರ್ನಾದ್ಯಂತ ನಿಧಾನಕ್ಕೆ ಕ್ರೈಸಿಸ್ ಜಾಸ್ತಿ ಆಗ್ತಿದೆಯಾ? ಏನು ಇದಕ್ಕೆ ಮೂಲ ಕಾರಣ ಏನು ಅಂತ? ಖಂಡಿತ ಮಮತಾ, ನಿಜಕ್ಕೂ ಒಂದು ರೀತಿಯ ಏನು ವಾರ್ ಎಫೆಕ್ಟ್ನಿಂದಾಗಿ ಬಹುತೇಕ ಜಿಲ್ಲೆಯಾದ್ಯಂತ ಈ ಒಂದು ಗೃಹ ಬಳಕೆಯ ಏನೋ ಒಂದು ಸಿಲಿಂಡರ್ನ ಸಮಸ್ಯೆ ತಾಂಡವಾಡ್ತಾ ಇತ್ತು. ಆದರೆ ಇವತ್ತು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಏನೋ ಒಂದು ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಕ್ಷೇತ್ರದಲ್ಲಿ ಏನು ಈ ಒಂದು ಏಜೆನ್ಸಿ ಇದೆ, ಭಾರತ ಗ್ಯಾಸ್ ಏಜೆನ್ಸಿ, ಅಲ್ಲಿ ಈ ರೀತಿ ಕಾಣಿಸ್ಕೊಳ್ತು. ಅಂದರೆ ಪ್ರಮುಖವಾಗಿ 1-1.5 ಕಿಲೋಮೀಟರ್ ಕ್ಯೂ ಅಲ್ಲಿ ನಿಂತ್ಕೊಂಡು ಜನರು ಅಂದರೆ ತಡರಾತ್ರಿಯಿಂದನೇ ಮಧ್ಯರಾತ್ರಿಯಿಂದನೇ ಹಾಸಿಗೆ ತೆಗೆದುಕೊಂಡು ಇಲ್ಲಿ ಮಲ್ಕೊಳ್ಳುವಂಥ ದೃಶ್ಯ, ಅಂದರೆ ಕ್ಯೂ ಅಲ್ಲಿ ನಿಂತ್ಕೊಂಡಿರುವಂಥ ದೃಶ್ಯ, ಜಾಗರಣೆ ಮಾಡುವಂಥ ದೃಶ್ಯ ಮಮತಾ ಕಾಣ್ತಾ ಇರುವಂಥದ್ದು ನೋಡ್ಬೋದು. ನಾವೀಗ ಏನೋ ಒಂದು ಭಾರತ ಏಜೆನ್ಸಿ ಗ್ಯಾಸ್ ಮುಂಭಾಗದಲ್ಲಿ ಇದ್ದೀವಿ. ಯಾವ ರೀತಿ ಪೊಲೀಸ್ ಒಂದು ಭದ್ರತೆಯಲ್ಲಿ ಒಂದು ಗ್ಯಾಸ್ ಅನ್ನ ಕೊಡ್ತಾ ಇದ್ದಾರೆ ಈಗ. ಆದರೆ ಪ್ರಮುಖವಾಗಿ ಸ್ಟಾಕ್ ಇಲ್ಲ, ಸ್ಟಾಕ್ ಬರ್ತಾ ಇಲ್ಲ ಅನ್ನುವ ಕಾರಣಕ್ಕಾಗಿ ಇಲ್ಲಿನ ಜನರಿಗೆ, ಇಲ್ಲಿನ ಏನೊಂದು ಮಹಿಳೆಯರಾಗಿರ್ಬೋದು, ವಯೋವೃದ್ಧರಾಗಿರ್ಬೋದು, ಯಾವ ರೀತಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ ಅಂತ ನಾವು ತೋರಿಸ್ತೀವಿ. ಈ ಕಡೆ ನೋಡ್ಬೋದು, ಸರತಿ ಸಾಲಲ್ಲಿ ಯಾವ ರೀತಿ ಸುಡು ಬಿಸಿಲಲ್ಲೇ ನಿಂತ್ಕೊಂಡಿದ್ದಾರೆ ಅನ್ನುವಂಥದ್ದು. ಮಧ್ಯರಾತ್ರಿ 12 ಗಂಟೆ 1 ಗಂಟೆ 2 ಗಂಟೆಗೆ ಬಂದು ಇಲ್ಲಿ ಹಾಸಿಗೆ ಸಮೇತ ಬಂದು ಒಂದು ರೀತಿಯ ಏನು ಗ್ಯಾಸನ್ನು ಸರತಿ ಸಾಲಲ್ಲಿ ಇಟ್ಕೊಂಡು ಇಲ್ಲೇ ಜಾಗರಣೆ ಮಾಡಿರುವಂಥ ದೃಶ್ಯ. ಈ ಜನರು ಕೂಡ ಒಂದು ರೀತಿ ಆಕ್ರೋಶ ವ್ಯಕ್ತಪಡಿಸಿದರೆ, ಸ್ಟಾಕ್ ಇಲ್ಲ ಅಂತ ಹೇಳ್ತೀರಿ, ಯಾಕೆ ಕೊಡ್ತಲ್ಲ ಅಂತಂದರೆ ಇಲ್ಲ ಸ್ಟಾಕ್ ಇಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಪ್ರಮುಖವಾಗಿ ಇಲ್ಲಿ ಗ್ರಾಹಕರು ಏನಿದ್ದಾರೆ, ಅವರ ಜನರು ಏನಿದ್ದಾರೆ, ಇವರು ಕಾಳಸಂತೆಯಲ್ಲಿ ಏನೊಂದು ಮಾರಾಟ ಮಾಡ್ಕೋತಾ ಇದ್ದಾರೆ, ಹೀಗಾಗಿ ನಮಗೆ ಗ್ಯಾಸನ್ನೇ ಕೊಡ್ತಾ ಇಲ್ಲ ಅಂತ ಈಗ ಆರೋಪ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿನ ದೃಶ್ಯಗಳು ನೋಡಿದ್ರೆ ನಿಜಕ್ಕೂ ಭಯಾನಕ ಅಂತ ಹೇಳ್ಬೋದು. ಇದು ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ದೃಶ್ಯಗಳು ನೋಡ್ಬೋದು. ಯಾವ ರೀತಿ ನೀವು ಎಲ್ಲಿ ನೋಡಿದ್ರು ಅಲ್ಲಿ ಒಂದು ರೀತಿಯ ಲೈನ್ ಯಾವ ರೀತಿ ಇದೆ, ನೀವು ಎಲ್ಲಿ ನೋಡಿದ್ರು ಪಾಪ ಮಹಿಳೆಯರಾಗಿರ್ಬೋದು, ವಯೋವೃದ್ಧರಾಗಿರ್ಬೋದು, ಜನರು ಸರತಿ ಸಾಲಲ್ಲಿ ನಿಂತ್ಕೊಂಡಿರುವಂಥದ್ದು ಭಯಾನಕ ದೃಶ್ಯ ಅಂತ ಹೇಳ್ಬೋದು. ಅಂದರೆ ಪ್ರಮುಖವಾಗಿ ಇದು ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕ್ಷೇತ್ರ, ಅದರಲ್ಲೂ ಪಟ್ಟಣದಲ್ಲಿ ಈ ರೀತಿಯ ದೃಶ್ಯ ನಿಜಕ್ಕೂ ಒಂದು ರೀತಿಯ ಭಯಾನಕ. ಯಾಕಂತಂದ್ರೆ ಪ್ರಮುಖವಾಗಿ ಸ್ಟಾಕ್ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾರೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಇಲ್ಲಿ ದೃಶ್ಯಗಳಿದೆ ಅನ್ನುವಂಥದ್ದು ಮಮತಾ ನಾವು ತೋರಿಸ್ತಾ ಇದ್ದೀವಿ. ಇನ್ನು ನೀವು ಎಲ್ಲಿ ನೋಡಿದ್ರು ಅಲ್ಲೂವರೆಗೂ ಕ್ಯೂ ಇದೆ. ಯಾಕಂತಂದ್ರೆ 1-1.5 ಕಿಲೋಮೀಟರ್ವರೆಗೂ ಈ ಕ್ಯೂ ಇದೆ. ಅಂದ್ರೆ ಪ್ರಮುಖವಾಗಿ ಹೇಳ್ತಿರುವಂಥದ್ದು ಇಲ್ಲಿ ಸ್ಟಾಕ್ ಇಲ್ಲ, ಸ್ಟಾಕ್ ಬರ್ತಾ ಇಲ್ಲ ಅನ್ನೋದು. ಪ್ರಮುಖವಾಗಿ ಜಿಲ್ಲೆಯಾದ್ಯಂತ ಏನು ಸಮಸ್ಯೆ ಇತ್ತು ಅದು ಬಹುತೇಕ ಬಗೆಹರಿದಿದೆ. ಆದರೆ ಈ ಒಂದು ಭಾರತೀಯ ಏಜೆನ್ಸಿ ಅಂದರೆ ಬಾಲ್ಕಿಪಟ್ಟಣ ಇರ್ತಕ್ಕಂಥ ಭಾರತೀಯ ಏಜೆನ್ಸಿ ಏನಿದೆ, ಆ ಭಾರತೀಯ ಗ್ಯಾಸ್ ಏಜೆನ್ಸಿ ಬಳಿ ಈ ರೀತಿಯ ದೃಶ್ಯ ಇದೆ. ಪ್ರಮುಖವಾಗಿ ತಾಂಡಾಗಳಿಂದ ಜನರು ಬಂದಿದ್ದಾರೆ, ಹಳ್ಳಿಗಳಿಂದ ಜನರು ಇಲ್ಲಿ ಬಂದಿದ್ದಾರೆ. ಈ ಮಾತಾಡಿಸುವಂಥ ಕೆಲಸ ಕೂಡ ಮಾಡೋಣ. ಅಂದರೆ ಅಷ್ಟರ ಮಟ್ಟಿಗೆ ಗಡಿ ಜಿಲ್ಲೆ ಬೀದರ್ನ ಜನರೇನಿದ್ದಾರೆ ಒಂದು ರೀತಿ ಸಂಪೂರ್ಣವಾಗಿ ಇಲ್ಲಿ ಇಡೀ ಶಾಪ ಹಾಕ್ತಿರುವಂಥ ದೃಶ್ಯ. ಏನಂತೀರಿ ಸರ್, ಯಾಕೆ ನೀವು ಅಂದರೆ ಎಷ್ಟು ಗಂಟೆ ಬಂದ್ರಿ, ಜಾಗರಣೆ ಕೂಡ ಮಾಡಿದ್ರಿ ಅನ್ಸುತ್ತಾ? 4:30 ಗಂಟೆಗೆ ಬಂದೀವ್ರಿ. ಗ್ಯಾಸ್ ಸಿಗ್ತಾ ಇಲ್ಲ, ಏಜೆನ್ಸಿ ಸರ್ವಿಸ್ ಕೊಡ್ತಾ ಇಲ್ಲ.
ಬೀದರ್ ಎಷ್ಟ್ ದಿವ್ಸ ಆಯ್ತು ಡಿಸ್ಟಿಕ್ನಲ್ಲಿ book ಮಾಡಿ ಅಂತ ಕೇಳಿ? ಎಲ್ಲ ತಾಲೂಕಿನಲ್ಲಿ ಗ್ಯಾಸ್ ಸಿಗ್ತದೆ. ನಮ್ಮ ಭಾಲ್ಕಿ ತಾಲೂಕಿನಲ್ಲಿ ಗ್ಯಾಸಿನ ಪ್ರಾಬ್ಲಮ್ ಅದ. ಒಂದಿನ ಬಿಟ್ಟು ಒಂದಿನ ಗ್ಯಾಪ್ ಯಾಕೆ ಹೊಂಟದ ಏಜೆನ್ಸಿಗೆ ಖೂನ, ಇಲ್ಲಿನ ತಹಸೀಲ್ದಾರ್ ಖೂನ ಆಡಳಿತ ತಹಸೀಲ್ದಾರ್ ನಾವು ಬುಕ್ ಮಾಡಿ 10ನೇ ತಾರೀಕು ಬುಕ್ ಮಾಡಿದೆವು. 10ನೇ ತಾರೀಕು ಬುಕ್ ಮಾಡಿದ್ರೆ ಇನ್ನೂ ಗ್ಯಾಸ್ ಸಿಗಲ್ಲ. ಇನ್ನೂ ಬರ್ತದೆ ಅಂತಾರೆ ಗ್ಯಾಸ್ ಸಿಲಿಂಡರ್. ದಿನ ಲೋಡ್ ಬರ್ತದೆ ಬೀದರ್ ಜಿಲ್ಲೆದಾಗ. ಎಲ್ಲ ತಾಲೂಕಿನಲ್ಲಿ ದಿನ ಲೋಡ್ ಹೊಂಟದ. ನಮ್ಮ ಭಾಲ್ಕಿ ತಾಲೂಕಿನಲ್ಲಿ ಲೋಡ್ 2-3 ದಿನಕ್ಕೊಮ್ಮೆ ಹೊಂಟದ ಲೋಡ್. ಇವರೇನು ತಾಲೂಕು ಆಡಳಿತ ಏಜೆನ್ಸಿ ಏನು ಮಾರಾಟ ಮಾಡ್ಕೊತ ಹೊರಗೆ ಪ್ರೈವೇಟ್ದಾಗ ಅದು ಗೊತ್ತಾಗಲ್ಲ. ಅತಿ ನಾವು 2ಕ್ಕೆ ಬಂದಿದ್ದೇವ್ರಿ. ಅತಿ ಹೆಚ್ಚು ಏನದ ಕನೆಕ್ಷನ್ ಮಾಡಿಕ್ಯಾರ ಇವರು. ಅವ್ರಿಗೆ ಇದು ಪುರವಠ ಆಗಲ್ಲ ಉಂಟು. ಅದ್ರ ಸಲುವಾಗಿ ಏನದ 2 ಏಜೆನ್ಸಿ ಇರಬೇಕು. ಒಂದು ಕೈ ಮಾಡಿ ಇಟ್ಟಾರ ಎಲ್ಲ ಪರಿಸರ ಸಮಸ್ಯೆ ಏನದ ಇದು ಇಟ್ಟು ಬರ್ಲತ್ತದ್ರಿ. ಅದು ಬರ್ತದ್ರಿ ಕೊಡ್ತೇವ್ರಿ ಅಂತ ಖುಷಿ ಅಂತಾರ. ಮತ್ತೇನಂತಾರ ಹಾ ಮತ್ತೆ ನಾವು ಜಾಗರಣೆ ಮಾಡಿದ್ದೇವೆ. ರಾತ್ರಿ 11 ಗಂಟೆ ಬಂದಿವಿ ನಾವು. ಇದೇ ತರ ಪ್ರಾಬ್ಲಮ್ ಅದ ಇಲ್ಲ. ಪ್ರತಿ ಈ 35 ವರ್ಷನಾಗ ಅಂದ್ರೆ ಇದು ಪೈಲಿ ಇಷ್ಟು ಮೊದಲನೇ ಸಲ ಇಷ್ಟು ಈ ತರ 1.5 ಕಿಲೋಮೀಟರ್ 35 ವರ್ಷನಾಗ. ಬಟ್ ನೀರಿಲ್ಲ ಏನಿಲ್ಲ. ಬಿಸಿಲಂತೂ ಹೆಂಗದ 40 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲಿ ನಾವು ಹೆಂಗಿರ್ಬೇಕು ಬಿಸಿಲು ಫುಲ್. ಇಲ್ಲಿ ಏನದ ದೊಡ್ಡ ಮಂದಿಗೆ ಮನಿತನ ಗ್ಯಾಸ್ ಹೋಯ್ತು, ಮತ್ತು ಆಫೀಸರ್ಗಳು ಮನಿಗೆ ಗ್ಯಾಸ್ ಹೋಯ್ತು. ನಮ್ಮಂತವ್ರಿಗೆ ಯಾರು ತಿಂತಾರೆ ಇಲ್ಲಿ? ಯಾರು ತಿನ್ನಲ್ಲ. ಎಲ್ಲ ಆಫೀಸರ್ ತಾಲೂಕಾ ಆಫೀಸರ್ಗಳಿಗೆ ಮನಿಗೆ ಗ್ಯಾಸ್ ಹೋಯ್ತದ. ಮತ್ತು ಆ ದೊಡ್ಡ ಮಂದಿ ಯಾರ್ಯಾರು ಅದ ಈಗ ನಾವು ಇಲ್ಲೇ ಮಕ್ಕೊಂಡಿದ್ದೇವೆ. ರಾತ್ರಿ ಮತ್ ಕಟ್ಟಿದಿಂದ ಬಂದಿದ್ದೇವೆ ನಾವು. ಹಾ ಇದು ಮಮತಾ ಅಂದ್ರೆ ಪ್ರಮುಖವಾಗಿ ತಾಂಡಾಗಳಿಂದ ಕುಗ್ರಾಮಗಳಿಂದ ಬಂದಂತ ಜನರು ಅಂದ್ರೆ ಮಧ್ಯರಾತ್ರಿನೇ ಬಂದು ಇಲ್ಲಿ ಏನು ಹಾಸಿಗೆ ತೆಗೆದುಕೊಂಡು ಬಂದು ಮಕ್ಕಳುವಂತ ದೃಶ್ಯ ಇದೆ. ಅಂದ್ರೆ ಜಾಗರಣೆ ಮಾಡುವಂಥದ್ದು. ಆದ್ರೆ ಇನ್ನೂ ಕೂಡ ಗ್ಯಾಸ್ ಸಿಕ್ಕಿಲ್ಲ. ಬಹುತೇಕ 1 ವಾರ 1-2 ವಾರ ವೇಟ್ ಮಾಡಿ ಅನ್ನುವಂಥದ್ದು ಹೇಳ್ತದೆ. ಅಂದ್ರೆ ಸ್ಟಾಕ್ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಪ್ರಮುಖವಾಗಿ ಬೀದರ್ ಜಿಲ್ಲೆಯಾದ್ಯಂತ ಸಮಸ್ಯೆ ಬಗೆಹರಿದ್ರು ಕೂಡ ಈ ಬಾಲ್ಕಿ ತಾಲೂಕಿನ ಈ ಒಂದು ಏಜೆನ್ಸಿ ಬಳಿ ಮಾತ್ರ ಪ್ರತಿದಿನ ಇದೇ ಒಂದು ಸಮಸ್ಯೆ ಬರ್ತದೆ. ಅಂದ್ರೆ ಪ್ರಮುಖ ಲೋಡ್ ಬರುವಂಥದ್ದು ಲೇಟ್ ಆಗ್ತದೆ. ಜೊತೆಗೆ ಇಲ್ಲಿ ಗ್ಯಾಸ್ನ ಸಮಸ್ಯೆ ಆಗ್ತಾ ಇದೆ. ಸ್ಟಾಕ್ ಇಲ್ಲ ಅನ್ನುವಂಥದ್ದು ಹೇಳಿ ಕಳ್ಳ ಸಂತೆಯಲ್ಲಿ ಮಾರಾಟ ಮಾಡ್ಕೋತಾ ಇದ್ದಾರೆ ಅಂತ ಇಲ್ಲಿ ಜನರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಜಿಲ್ಲಾಡಳಿತ ಗಮನ ಕೊಟ್ಟು ಸಾಲ್ವ್ ಮಾಡಬೇಕಾಗಿರುವಂತಹ ಪ್ರಾಬ್ಲಮ್, ಬಿಕಾಸ್ ಅವರೇ ಸ್ಟಾಕ್ ಇದೆ ಅಂತಿದ್ರು, ಬಟ್ ರಿಯಾಲಿಟಿ ಬಾಲ್ಕಿನಲ್ಲಿ ಬೇರೆ ರೀತಿ ಇದೆ.